ಅಲ್ಲ ಕಣವ, ಅವತ್ತು ಪಾರು ನನ್ನ ಜೀವ ಉಳಿಸ್ಲಿಲ್ಲ ಅಂದ್ರೆ ನಿಮ್ಮಣ್ಣ ಇವತ್ತು ನಿಮ್ಮ ಮುಂದೆ ಇರ್ತಿದ್ನಾ? ನೀವು ಅವಳು ಕೊಟ್ಟಿರೋ ಜೀವ, ಈ ಉಸಿರು ಅವಳು ಕೊಟ್ಟಿರೋ ಭಿಕ್ಷೆ. ಪಾರುಗೆ ಯಾವತ್ತೇ ಇದ್ರು ಏನೇ ಕಷ್ಟ ಬಂದ್ರು ನಾನು ಜೀವ ಕೊಟ್ಟು ಹೋರಾಡ್ತಿರ್ತೀನಿ, ಅವಳನ್ನ ಕಾಪಾಡ್ತೀನಿ. ಶಿವು, ನಮ್ಮ ಅಣ್ಣಂಗೆ ಅದಕ್ಕೆ ಕಂಡ್ರೆ ಎಷ್ಟು ಇಷ್ಟ ಅಲ್ವಾ? ಅದ್ಯಾವ್ರು ಯಾರ್ಯಾರಿಗೂ ಏನೇನೋ ಮಾಡ್ತಾನೆ, ಹಾಗಿದ್ಮೇಕೆ ನಮ್ಮ ಅಣ್ಣನೂ ಅದಕ್ಕೇನೋ ಒಂದ್ ಮಾಡಬಾರ್ದ? ಲೀಲಾ, ಗದೆ ತವ ಹೋಗಿ ಬರ್ತೀನಿ. ಓರಿ ಕಿಕ್ಕರು ಲೂಸ್ ಆಗೈತೆ, ಇಂಡಿಕೇಟ್ರು ಮುರಿದೋಗೈತೆ. ಸೀನಾ, ಅವ ಏನಾಯ್ತು? ಗೊಗಯ್ಯ. ಅಯ್ಯೋ ನೀನ ಅಪ್ಪಯ್ಯನೇ ಗೊಗಯ್ಯ ಅಂತ್ಯ? ಅವ ನಾನು ಗೊಗಯ್ಯ ಅಂದೆ, ಅಪ್ಪಯ್ಯ ಹೆಂಗೆ ಹೇಳ್ತಿದ್ದೀನಿ ಅಂತ ಹೇಳದ್ನ. ಮೈಗಳು ನನ್ನ ಮಗನೇ, ಏನೋ ಮಾಡ್ತಾ ಇದೆಯಾ? ಅವ ಸುಳ್ದು ಬಿಡ್ತೀವಿ. ಅಯ್ಯೋ ನನ್ನ ಮಗನ್ ನೋಡಿ ಸಾಯಿಸೇ ಬಿಡ್ತಾರೆ ಯಾರಾದ್ರೂ. ಮುಚ್ಚೆ ಬಾಯಿ, ಕೈ ಕಟ್. ಗಾಡಿ ಎಲ್ಲಿಗೆ ತಗೊಂಡೋಗಿದೆ ಹೇಳ? ಅಪ್ಪಯ್ಯ ನನ್ಗೇನು ಗೊತ್ತಿಲ್ಲ ಅಪ್ಪಯ್ಯ, ನಾನು ಮುಟ್ಟೇ ಇಲ್ಲ. ಹೌದಾ? ಹಂಗಾದ್ರೆ ನಿಲ್ಸಿದ ಜಾಗದಿಂದ ಗಾಡಿ ಪಕ್ಕಕ್ಕೆ ಹೆಂಗೋಯ್ತು? ಅದಕ್ಕೇನು ಕಾಲ್ ಬಂತೇನಪ್ಪ? ಅದು ಕಾಲಿಲ್ಲ, ಆದ್ರೆ ಚಕ್ರ ಆಯ್ತಲ್ಲ, ಅದು ಜಾರ್ಕೊಂಡು ಮುಂದಕ್ಕೆ ಹೋಗಿರಬಹುದು. ಇಂಡಿಕೇಟರ್ ಮುರಿದೋಗೈತೆ, ಕಿಕ್ಕರು ಲೂಸ್ ಆಗೈತೆ. ಎಲ್ಲಿಗ್ಲಾ ತಗೊಂಡೋಗಿದೆ? ಬಾಯ್ ಬಿಡ್ಲಾ? ಅಪ್ಪ ನಾನು ಹೇಳ್ತಾ ಇಲ್ವಾ, ಹಂಗೇನಾರು ಆದ್ರೆ ನಾನು ನಡ್ಕೊಂಡು ಹೋಯ್ತೀನಿಲ್ಲ, ನಾನು ಸೈಕಲಲ್ಲಿ ಹೋಯ್ತೀನಿ, ನಾನು ನಿನ್ ಗಾಡಿ ಮುಟ್ಟಕ್ಕಿಲ್ಲ. ಓಹೋ, ಗೊತ್ತಾಯ್ತಾ? ನನ್ನ ಮಗಂಗೆ ಒಸಿ ಅದೈತೆ ಸ್ವಾಭಿಮಾನ ಕಣವ. ಸ್ವಾಭಿಮಾನ. ದಿನ ನೀವ್ ಹಿಂಗೆ ಬೈದು ಅವನು ನೊಂದು ಸ್ವರ್ಗೋಗವನೆ. ಏನು ಹೊಡಿಬೇಕಾ? ಹೈ ಮುಚ್ಚ ಬಾಯಿ. ಸ್ವರ್ಗೋಗವನಂತೆ, ಕಣ್ಬಿಟ್ಟು ನೋಡೆ, ದನ ಇದ್ದಂಗಿದ್ದಾನೆ. ನಿನಗೆ ನಂತರ ಬಾಡಿ ಇಲ್ವಲ್ಲ, ಅದಕ್ಕೆ ಹೊಟ್ಟೆ ಉರಿ. ಹೌದು, ಹೊಟ್ಟೆ ಕಿಚ್ಚು ನನಗೆ. ನೋಡ, ನಾನಿರೋ ಗಂಟ ಮಾತ್ರ ನಿಂಗೆ ಬೆಲೆ. ನಾನು ಸತ್ತೋದ ಮೇಲೆ ಗೊತ್ತಾಗ್ತದೆ ಜೀವನ ಅಂದ್ರೆ ಏನು, ಜವಾಬ್ದಾರಿ ಅಂದ್ರೆ ಏನು ಅಂತ. ನಿನಗೆ ಹೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಕಂಡ್ಲಾ? ನೀನ್ ನೊಂದ್ಕೊಬೇಡ ಕಣ್ಮಗ, ಗೊತ್ತೈತೆ ನನ್ನ ಮಗ ಟಾಪಾಗಿ ಬರ್ತಾನೆ. ತಗೊಳಪ್ಪ. ನೀನೇ ನಮಗೆ ಕಿಸಿತಿದ್ಯಾ? ಹೋಗಿ ಓದ್ಕೋ. ಹೋಗೆ ನಿನ್ ಬಾ, ಕೂತ್ಕೋ ಬಾ, ಹಾಲು ತಗೊಂಡ್ಬಂದ್ಬಿಡ್ತೀನಿ. ದೊಡ್ಡ ಗ್ಲಾಸಲ್ಲಿ ತಗೋಬಾ. ಪಾರು ಹೆಂಗೋಳೋ ಏನೋ, ತಿನ್ಸಿ ಐಟಮ್ ಕೊಟ್ಬಿಟ್ಟು ನೋಡ್ಕೊಂಡು ಹೊಂಟ್ಬಿಡುವ. ಶಿವು ಬಂದೇನೋ? ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನೇ ನಿಮ್ಮ ಮನೆ ಕಡೆ ಬರೋಳಿದ್ದೆ. ನಿನ್ನೆ ಪಾರ್ವತಿಗೆ ಹಂಗಾಗಿದ್ದು ಗಾಬರಿಲಿ ನೀನು ವಿಚಾರಿಸೋಕ್ಕೆ ಆಗಲಿಲ್ಲ ನೋಡು. ಪರವಾಗಿಲ್ಲ ಅತ್ತೆ. ಇವಾಗ ಹೇಗಿದೆಯಪ್ಪ? ನಿನ್ಗೇನೂ ಆಗಿಲ್ಲ ತಾನೆ? ನಂಗೇನಾಯ್ತದತ್ತೆ, ನೀನು ಕೈ ತುತ್ತಿನ ಬೆಳೆದೀವನಿ, ಬೆಟ್ಟನೆ ಬೀಳಲಿ ಹಂಗೆ ಭುಜದಲ್ಲಿ ಎತ್ತಿ ಬಿಸಾಬಿಡ್ತೀನಿ ನಾನು. ಬಿಡ್ತು ಅನ್ನ ಮತ್ತೆ. ನೆನ್ನೆ ಆಗಿದ್ದ ಅನಾಹುತಕ್ಕೆ ನನ್ನ ಕೈಕಾಲು ನಡ್ಗೋದು ಇನ್ನೂ ನಿಂತಿಲ್ಲ. ಬೆಟ್ಟ ಅಂತೆ ಬೆಟ್ಟ. ಶಿವು, ನಿನ್ನ ಋಣ ನಾನು ಈ ಜನ್ಮದಲ್ಲಿ ಮರೆಯಲ್ಲಪ್ಪ. ಸುಮ್ಕಿರತ್ತೆ, ಏನಂತೆ ಋಣ ಪುಣ ಅಂತೆಲ್ಲ ಹೇಳ್ಬಿಟ್ಟು ನನ್ನ ಹೊರ್ಗ್ನವ್ರು ಮಾಡ್ತಿದ್ಯಾ? ನಿನ್ನ ನೆರಳಲ್ಲಿರೋ ಕೂಸತ್ತೆ ನಾನು. ಮೊದಲು ಕಣ್ಣೀರು ಒಸ್ಕೊ. ನೀನು ಒಳ್ಳೆ ಎಲ್ಲದಕ್ಕೂ ಕಣ್ಣೀರು ಆಗ್ತಾ ಇದ್ರೆ ಆಮೇಲೆ ಖುಷಿಯಾದಾಗ ಅದೇನೋ ಆನಂದ ಬಸ್ಪ ಅಂತಾರಲ್ಲ, ಅದಕ್ಕೆ ಕಣ್ಣೀರೇ ಇರಲ್ಲ ನೋಡು. ಏನೋ ಒಂದು ಹೇಳಿ ನಗಿಸ್ಬಿಡ್ತೀಯ. ಮಾಯಗಾರ ನೀನು. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ತಲೆ ಮೇಲೆ ಹತ್ತಿ ರಾಜ್ಯಭಾರ ಮಾಡಿರೋರು. ಆದರೆ ನೀನು ಶಿವ ಅಲ್ವಾ? ತಲೆಯಲ್ಲಿ ಗಂಗೆ ಚಂದ್ರ ಇಬ್ಬರೂ ಇದ್ರೂ ಏನೂ ಇಲ್ಲದೆ ಇರೋ ಹಾಗಿರ್ತೀಯ.
ಈಗ ನೋವೆಲ್ಲ ಹೇಗಿದೆಯಪ್ಪ? ಏ ಈ ಮೂಗೇಟತೆ ಸಣ್ಣ ಪುಟ್ಟ ಸುಟ್ಗಾಯ 2 ದಿನಕ್ಕೆ ಎಲ್ಲ ಮಾಯ ಆಯ್ತದೆ. ಆಮ್ಯಾಕೆ ಗಾಯ ಎಲ್ಲದೆ ಅಂತ ಹುಡುಕಿದ್ರೂ ಕಾಣಕ್ಕಿಲ್ಲ. ಓಹೋ ಶಿವೋ, ಬಾ ಬಾರ ಒಳಗೆ ಆಪದ್ ಬಾಂಧವ. ಅಯ್ಯೋ ಮಾವ, ಹೋಗಿ ಹೋಗಿ ನನ್ನಂಗೆ ಕರಿತೀರಲ್ಲ. ಕಷ್ಟದಲ್ಲಿ ಕೈ ಹಿಡಿದವ್ರನ್ನ ಇನ್ನೇನು ಅಂತಾರೆ. ಅಷ್ಟೊಂದು ಜನ ಇದ್ದರೂ ಧೈರ್ಯದಿಂದ ಮುನ್ನುಗ್ಗಿದ್ದು ಯಾರು? ನೀನು ಕಣ ಶಿವ. ಮಾವ, ನೀವು ನನಗೆ ಮಾಡಿರೋದ್ರಲ್ಲಿ ನಾನೇನು ಮಹಾ ಮಾಡೀವ್ನಿ? ನಾನೆಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ ಅಂದರೆ ಅದಕ್ಕೆ ನೀವೇ ಅಲ್ವೇ ಕಾರಣ. ಶಿವ, ಅಪ್ಪಯ್ಯ ಸುಮ್ಮನೆ ಯಾರನ್ನೂ ಹಂಗೆ ಹೊಗಳಕ್ಕಿಲ್ಲ. ನೀನು ಬರೀ ಮಾರಿಗುಡಿ ಮಗಳು ಉಳಿಸಿಲ್ಲ, ಮಾಸ್ತಿ ಕೊಪ್ಪಳು ಸೊಸೆನೇ ಉಳಿಸ್ಬಿಟ್ಟಿದ್ದಿ. ಅದೇನೋ ಅಂತಾರಲ್ಲ ಥ್ಯಾಂಕ್ಸ್ ಅಂತ, ಅದನ್ನ 100 ದಪ್ಪ ಹೇಳಿದ್ರು ಸಾಲದು. ಸಬಾಸ್. ಥ್ಯಾಂಕ್ಸ್ ಪರ್ಸು. ಮಾವ, ಹೊಸಿ ದಿನಸಿ ಸಾಮಾನ ಕೊಟ್ಟೋಗೋದಿತ್ತು, ಹಂಗೆ ಕೊಟ್ಟೋಗೋಣ ಅಂತ ಬಂದೆ. ಹಾಂ, ಇಟ್ಟು ಹೋಗು. ಸರಿ ಮಾವ. ಹೋಯ್ತು ಹೋಯ್ತು, ಎಲ್ಲ ಸರ್ವನಾಶವಾಗೋಯ್ತು. ಆ ಶಿವ ಇವತ್ತು ಸುಟ್ಟು ಬೂದಿ ಆಯ್ತೇನೆ, ಆ ಬೂದಿನ ಮೈ ತುಂಬ ಹಚ್ಕೊಂಡು ಕುಣ್ಯೋಣ ಅಂತಿದ್ದೆ. ಅವಳು ಮುಂದೆ ಹೀರೋ ಆಗ್ಬಿಟ್ಟ. ಅಲ್ಲಣ, ಮುಹೂರ್ತ ಇಡೋದ್ರಿಟ್ಟೆ ಅವ್ನು ತಿಥಿಗಿಡೋದಲ್ವಾ? ಲೋ ಸೋಮ, ನಾವು ಹಾಕಿದ ಪ್ಲ್ಯಾನು, ಬೀಸಿದ ಬೆಲೆ ಎಲ್ಲ ಸರಿಯಾಗೇ ಇತ್ತಲ್ಲ. ಅವನ ಹಣೆ ಬರ ಸೆಂದಾಗಿತ್ತು, ಅವ್ರ ಜಾಗಕ್ಕೆ ಅವಳು ಬಂದ್ಬಿಟ್ಲು. ಆದರೆ ಅವ್ನು ಗಡದ ಮುಖ ನೋಡಬೇಕು ಅಂದ್ಕೊಂಡವ್ರಿಗೆ ಜೀವಂತ ಮುಖ ನೋಡಂಗಾಯ್ತು. ಈಗೇನು ಮಾಡಿಯಾ? ಲೋ ಸೋಮ, ಒಂದು ಜೀವ ಹುಟ್ಟಬೇಕು ಅಂದರೆ 9 ತಿಂಗಳು ಕಾಯಬೇಕು. ಅದೇ ಜೀವನ ತೆಗಿಬೇಕು ಅಂದರೆ ಒಂದೇ ಒಂದು ಕ್ಷಣ ಸಾಕಲ್ಲ. ಮತ್ತೊಂದು ಅವಕಾಶ ಸಿಗ್ತಾ ತಡ್ಕೊಳ್ಳ. ಒಂದೇ ಸಿಗೋ ಅವಕಾಶನ ನಮ್ಮ ಕೊನೆ ಅವಕಾಶ ಅನ್ಕೋತೀನಿ. ಆಗ ಮಾತ್ರ ಅವನು ಉಳಿಸೋದೇ ಬೇಡ, ಮುಗಿಸ್ಬಿಡೋಣ. ಮದುವೆ ಒಂದಾಗಲಿ ಇರಲ್ಲ, ಆಮ್ಯಾಕ ನನ್ನ ಮಗನ ತಲೆ ಕಡ್ದು ನಿನ್ನ ಕಾಲಡಿಗಾಗ್ತೀನಿ. ಸಿಗತ್ತೆ, ದಿನಸಿ ಸಾಮಾನು ಕೊಟ್ಟೋಗುಮಾ ಅಂತ ಬಂದೆ. ಸರಿಪಾ, ಅದನ್ನೆಲ್ಲ ರೂಮ್ನಲ್ಲಿ ಇಟ್ಬಿಡು. ಸರಿ ಅತ್ತೆ. ಶಿವು, ಅತ್ತೆ. ಆರಾಮಾಗಿದ್ಯಾ? ಹ್ಞೂ ಅತ್ತೆ. ಪಾರು, ಮಾವ ಹೇಗಿದ್ಯಾ? ಕಲ್ಲಿದ್ದಂಗೆ ಇವನಿ. ನೀನು ಹೆಂಗಿದ್ಯಾ ಪಾರು? ಆ ಯಮನೆ ಬಂದು ಹಾಯ್ ಹೇಳ್ತೀನಿ ಅಂದ್ರು ನೀನು ಅಡ್ಡ ಬಂದು ನಿಲ್ತಿಯಲ್ಲ ಮಾವ. ನನಗೇನಾದ್ರೂ ಆಗಕ್ಕೆ ನೀನು ಬಿಡ್ತೀಯಾ ಮಾವ? ಬಿಡ್ತು ಅನು ಪಾರು. ನೀನು ಬಾಳಿ ಬದುಕಬೇಕಾದವಳು, ನಿಂಗೇನು ಹಾಕಿಲ್ಲ, ಹಾಗಕ್ಕೆ ನಾನು ಬಿಡೋದು ಇಲ್ಲ. ಆಯ್ತಾಯ್ತು, ಇವಾಗ ನೀನು ಹೇಳು, ನೀನು ಹೇಗಿದ್ಯಾ? ನಂಗೇನಾಯ್ತದೆ? ಇಟ್ಟು ತಿಂದು ಬೆಳೆದಿರೋದೇ ಎಲ್ಲ ಸಣ್ಣ ಪುಟ್ಟ ಗಾಯ ಆಟೆ. ಈ ಸಣ್ಣ ವಯಸ್ಸಲ್ಲಿ ಮಾತಿಗೂ ಬೆಳಿತಿದ್ದೆ ನಾನು. ಅವಾಗೆಲ್ಲ ಮಣ್ಣು ಹಚ್ಕೊಂಡ್ರೆ ಸರಿ ಹೋಯ್ತಿತ್ತು. ಈಗಲೂ ಹಂಗೆ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡ ಮಾವ, ಅದಕ್ಕೋಸ್ಕರ ಅಂತ ಮೆಡಿಸಿನ್ಸ್ ಇದೆ. ಎಲ್ಲನ ಉಂಟಾ 2-3 ದಿವಸದಲ್ಲಿ ಒಣಗೋಯ್ತದೆ. ಹಂಗೆ ಒಣಗೋಗಿಲ್ಲ ಅಂದ್ರೆ ಡಾಕ್ಟ್ರ್ ನೀನು ಇದೆಯಲ್ಲ, ಏನಂತೀಯತ್ತೆ? ಇಟ್ಟು ಬರ್ತೀನಿ. ಅತ್ತೆ ಬರ್ತೀನಿ. ಸರಿ ಕಣಪ್ಪ. ಬಾರು. ಶಿವು, ಮಾವ, ಶಿವು, ನಾಳೆ ಚಪ್ರದ ಪೂಜೆ ಕಣವ. ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಡು, ಮರಿಬೇಡ. ಅಂತ ಚಿಕ್ರಿಸೇನ ಮಾವ, ಬೆಳಗ್ಗೆನೆ ಬರ್ತೀನಿ. ನಾಳೆನೇ ಚಪ್ರ ಪೂಜೆ ಮಾವ. ನೀನು ಉಳಿಸಿರೋ ಜೀವ ಇಷ್ಟ ಇಲ್ದಿರೋ ಸಂಬಂಧಕ್ಕೆ ಕುತ್ತಿಗೆ ಕೊಟ್ಟು ಸಾಯೋ ಹಾಗೆ ಮಾಡಬೇಡ ಮಾವ. ಪ್ಲೀಸ್ ಪ್ಲೀಸ್ ಮಾವ, ಏನಾದರೂ ಮಾಡು. ನಾವಿಬ್ರು ಕಾಲದ ಕೈನಲ್ಲಿ ಸಿಕ್ಕಾಕೊಂಡಿರೋ ಬೊಂಬೆಗಳು ಪಾರು. ಆ ಮಾಕಾಳವ ಇದಕ್ಕೊಂದು ದಾರಿ ತೋರಿಸ್ತಾಳೆ, ಚಿಂತೆ ಮಾಡಬೇಡ.
ನೀನ್ ತಾವು ಇನ್ನೊಂದು 6 ಕಣ್ ಜಾಸ್ತಿ ತಗೊಂಬಂತ ಹೇಳಿರ್ಲಿಲ್ವಲ್ಲ ತರ್ತೀನಿ ಕಣಣ್ಣ ಏನ್ ತರ್ತೀನಿ ಒತ್ ಮುಳುಗ್ದಕ್ಕೇನೆ ನಿನ್ ಗುಲಿಗೆ ಅಂತ ಬಂದು ನಿಂತ್ಕತ್ತೀರಾ ಗೊತ್ತಾಯ್ಕಿಲ್ಲ ನಿಮ್ಗೆ ಬೋಡಿ ಆಯ್ಕ್ಲಾ ನೋಡಪ್ಪ ಹೂನ ಒಸಿ ಒತ್ತೊತ್ತು ಕೊಟ್ಟು ನಮ್ಮ ಯಜಮಾನ್ರು ಮನೆಯಾಗೆ ಮೊದಲನೇ ಸುಪ್ಕಾರ್ಯ ಮದುವೆ ನಡೀತಾ ಇರೋದು ಹೆಂಗಿರ್ಬೇಕು ಗೊತ್ತಾ ಓಹೋ ಅನ್ಬೇಕು ಚಪ್ರ ಜಮ್ ಅಂತ ಕಾಣಿಸ್ಬೇಕು ಗೊತ್ತಾಯ್ತಾ ಅಣ್ಣ ಕೆಲಸ ಎಲ್ಲ ನಡೀತಿದೆ ನಮ್ಮನ್ನ ಯಾಕೆ ಬರಕ್ಕೆ ಹೇಳಿದ್ರಿ? ಕುಡ್ಗೋಲ್ ಹಿಡಿಯೋನ್ನ ಕಳೆ ಕೀಳಕ್ಕೆ ಕರಿಬೇಕು ಅದೇ ಕತ್ತಿ ಹಿಡಿಯೋನ್ನ ತಲೆ ಹೊಡೆಯಕ್ಕೆ ಕರಿಬೇಕು ಅರ್ಥ ಆಗ್ಲಿಲ್ಲ ಅಣ್ಣ ನೋಡ್ರಲ್ಲ ಮದುವೆ ಮುಗಿಯೋ ಗಂಟ ನೀವೆಲ್ಲ ನಮ್ಮ ಮನೆ ಸುತ್ತಮುತ್ತನೇ ಓಡಾಡ್ಕೊಂಡಿರ್ಬೇಕು ನಾವೆಲ್ಲ ಮದುವೆ ಬಿಜಿಲಿರ್ತೀವಿ ಒಂದು ಪಕ್ಷ ನಮ್ಮ ಕಣ್ ತಪ್ಪಿಸಿದ್ರು ನಿಮ್ಗಳ ಕಣ್ ತಪ್ಪಿಸಿ ಯಾರು ಈಚೆ ಹೋಗಂಗಿಲ್ಲ ಗೊತ್ತಾಯ್ತಾ? ಗೊತ್ತಾಯ್ತಣ್ಣ ಮದುವೆ ಮನೆ ಅಂದಮೇಲೆ ಓಡಾಟ ಇದ್ದೇ ಇರುತ್ತೆ ಯಾಕೆ ಯಾರು ಹೊರಗಡೆ ಹೋಗ್ಬಾರ್ದು? ಎಲೆ ಎತ್ತಾಕ್ಲ ಅಂದರೆ ಎಷ್ಟು ಜನ ಉಂಡ್ರು ಅಂತ ಕೇಳಬಾರ್ದು ಮುಚ್ಕೊಂಡು ಹೇಳದ ಕೆಲಸ ಮಾಡಬೇಕು ಸರಿ ಅಣ್ಣ ಅರ್ಥ ಆಯ್ತಾ? ನೋಡಿ ಬರ್ತೀವಣ್ಣ ನಿಧಾನಕ್ಕೆ ಕಟ್ಟಪ್ಪ ಎಲ್ಲ ಅದೆಲ್ಲ ಓ ಚಪ್ರದ ಪೂಜೆಗೆ ಆಗ್ಲೇ ಎಲ್ಲ ತಯಾರಿ ಆಗ್ತಾ ಇದೆ. ಬೇಗ ಬೇಗ ಕೆಲಸ ಮಾಡ್ಬೇಕು. ಶಿವ ಛತ್ರಿನಾ ಈಗ ಬಂದಪ್ಪ ಹಾಂ ಅಣ್ಣಯ್ಯ ನಮ್ಮ ಶಿವನುವೆ ಚಪ್ರ ಗಿಪ್ರ ಕಟ್ಟಕ್ಕೆ ಸಹಾಯ ಮಾಡ್ತಾನೆ ಸೇರ್ಸ್ಕೊಳ್ಳಿ. ಏ ಶಿವ ನೀನೇ ಮಾಡ್ತಾ ನಿಂತ್ಕೊಬೇಡ ಮಾಡಿಸು. ಅಣ್ಣ ನಮ್ಮನೆ ಕೆಲಸ ಅಣ್ಣ ನಾನು ಮಾಡ್ದೆ ಇನ್ಯಾರು ಮಾಡ್ತಾರೆ? ಏ ಕಟ್ಲ ಆಯ್ತೇನಲ್ಲ? ಛತ್ರಿ ಪರಶು ಇದು ಮನೆ ಅಲ್ಲ ದೇವರ ಮನೆ. ನಾನು ಊರು ದೊರೆ ಅಲ್ಲ, ಊರು ಕಾಯೋ ದೇವರು ಅಂದ್ಕೊಂಡಿದ್ದಾರೆ ಜನ. ಇದು ನಮ್ಮ ಮನೆಯಲ್ಲಿ ನಡೀತಿರೋ ಮೊದಲನೇ ಮದುವೆ, ಮೊದಲನೇ ಶುಭ ಕಾರ್ಯ. ಯಾಕಪ್ಪಯ್ಯ ಚಿಂತೆ ಮಾಡಿ ನಾನಿಲ್ವೇ? ಶೋ ಕೋಟಿ ಖರ್ಚು ಮಾಡಿ ಅರಮನೆ ಕಟ್ಟಿ ಚಿಲ್ಕ ಸಡಲ ಬಿಟ್ಟರೆ ನುಸುಳೋನು ಎದೆ ಉಬ್ಬಿಸ್ಕೊಂಡು ನುಸುಳ್ತಾನೆ. ಯಾವುದೇ ಚಿಕ್ಕ ಲೋಪನೂ ಆಗಬಾರ್ದು, ಸಣ್ಣ ತಪ್ಪು ಕೂಡ ಆಗಬಾರ್ದು. ಹಾಗೇನಾದರೂ ಆದರೆ ಊರ ಜನರ ಬಾಯಿಗೆ ನಾವು ಆಹಾರ ಹಾಕ್ತೀವಿ. ಅಪ್ಪಯ್ಯ ಎಲ್ಲ ಕೆಲಸನೂ ನಾನೇ ಖುದ್ದಾಗಿ ನಿಂತು ನೋಡ್ಕೋತೀವಿ. ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ರಾತ್ರಿ ಊಟದ ವ್ಯವಸ್ಥೆ ಆಗಿದೆಯಾ ನೋಡ್ಕೊ. ಹುಡುಗಿ ಮೈ ಮೇಲೆ KG ಚಿನ್ನ ಇದ್ದರೂ ಊಟದ ಎಲೆಯಲ್ಲಿ ಉಪ್ಪಿನಕಾಯಿ ಇಲ್ಲ ಅಂತ ಒಗ್ದು ಹೋಗ್ತಾರೆ ಜನ. ನಾನು ನೋಡ್ಕೋತೀನಪ್ಪಯ್ಯ. ಛತ್ರಿ ಚಿಕ್ಕದೇನೆ ನೀವೇನು ಚಿಂತೆ ಮಾಡಬೇಡಿ. ನೀವು ಹೇಳ್ದಂಗೆ ಕೊಟ್ಟು ಮಸ್ತಾಗಿರೋ ಆಳುಗಳನ್ನ ಕರ್ಸಿವ್ನಿ. ನೀನು ಕಲ ಕೆಲಸಗಾರ ಅಂದರೆ ಛತ್ರಿ ಮೂಗು ಬಟ್ಟಿಂದ ಹಿಡಿದು ಮೂಗೇಟಿನ ಗಂಟ ಎಲ್ಲನೂ ಬೇಗ ಮಾಡಿ ಮುಗಿಸ್ಬಿಡ್ತಿಕ್ಕಲ್ಲ. ಎಲ್ಲ ನಿಮ್ಮ ಆಶೀರ್ವಾದ ಚಿಕ್ಕದೋರೆ. ಆದರೂ ನನಗೊಂದು ಸಮಸ್ಯೆ ಆಗ್ಬರ್ತದೆ. ಆ ಪಾಟಿ ಜನ ಛತ್ರದಂಗ ಓಡಾಡ್ತಾ ಇದ್ರೆ ಗೊಂಡವರು ಯಾರು ಏನು ಅಂತ ಸಂಶಯ ಪಡೋಕ್ಕಿಲ್ವ ಚಿಕ್ಕದೋರೆ? ಛತ್ರಿ ಊರು ಕಾಯಕ್ಕೆ ದೊರೆ ಅಂದರೆ ದೊರೆ ಮನೆ ಕಾಯಕ್ಕೆ 4 ಜನ ಹುಡುಗರು ಬೇಡವೇನಲ್ಲ? ನಮ್ಮ ಸರಲ್ಲಿ ನಾವು ಇರಬೇಕಲ್ಲ. ಎಲ್ಲರಿಗೂ ಅಲ್ಲಲ್ಲೇ ನಿಂತ್ಕೊಳ್ಳೋಕೆ ಕೇಳು. ಮದುವೆ ಮುಗಿಯೋ ಗಂಟ ಪಾರು ಕಡೆನೇ ನೋಡ್ತಾರ ಕೇಳು. ಅವಳು ಎಲ್ಲಿ ಹೋಯ್ತಾಳೆ, ಎಲ್ಲಿ ಬರ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ, ಪ್ರತಿಯೊಂದು ನೋಡೋಕೆ ಕೇಳು. ಆಮೇಲೆ ಈ ವಿಷಯ ಯಾರೂ ಗೊತ್ತಾಗೋದು ಬೇಡ. ನೀವೇನು ಯೋಚನೆ ಮಾಡಬೇಡಿ ದಣಿ. ಈ ಛತ್ರಿ ಇದ್ದಾನೆ ಅನ್ಮ್ಯಾಕೆ ಒಳ್ಳೆ ಬಿಸಿಲೇ ಇರೋಕ್ಕಿಲ್ಲ, ಬರೀ ನೆರಳೆಯ. ಶಿವು ನಾಳೆ ಚಪ್ರದ ಪೂಜೆ ಕಣವ. ನನ್ನನ್ನು ನಂಬು, ನಾನೆಲ್ಲ ನೋಡ್ಕೊಳ್ತೀನಿ.
ಹೀಗಿದೆಯಾ? ನಡೀತಿರೋದು ನಿನ್ನ ಮದುವೆ. ಅದಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಅವ್ರ ಜೀವನದಲ್ಲಿ ಇಂಥ ಸಮಯ ಬರಲಿ ಅಂತ ಆಸೆ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಆದರೆ ನೀನು ನೋಡಿದ್ರೆ ಈ ಥರ ಕೂತಿದ್ಯಲ್ಲಮ್ಮ. ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ ಮನೇಲಿ ಯಾರನ್ನ ತೋರಿಸಿದ್ರು ತಲೆ ಬಗ್ಸ್ಕೊಂಡು ತಾಳಿ ಕಟ್ಟಿಸ್ಕೋಬೇಕಲ್ವಾ? ಮನ್ಸಲ್ಲಿ ಎಷ್ಟೇ ನೋವಿದ್ರು ಅದನ್ನು ಎದುರಿರೋರ್ಗೆ ತೋರಿಸ್ಕೊಳ್ದೆ ಮುಖದ ಮೇಲೆ ಮಾತ್ರ ನಗು ತೋರಿಸ್ಕೊಂಡು ಇನ್ನೊಬ್ರು ಖುಷಿಗೋಸ್ಕರ ಬದುಕೋತೆ ಜೀವನ ಅಂತ ಹೇಳ್ತಿದ್ದೀರಾ ಅಲ್ವಾ? ಪಾರು, ನಿನ್ನ ದಮ್ಮಯ್ಯ ಅಂತೀನಿ ಕಣೆ. ನಿಮ್ಮಪ್ಪ ಬಂದರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ವಾ? ಎತ್ತೇಳು, ರೆಡಿ ಆಗು. ಹೆಂಗಮ್ಮ ರೆಡಿ ಆಗಲಿ? ನಂಗೆ ಇಷ್ಟ ಇಲ್ದಿರೋ ಮದುವೆ ಅಂತ ನಿಮಗೆ ಗೊತ್ತಿದ್ರು ನೀವು ಈ ಥರ ಹೇಳ್ತಿದ್ದೀರಲ್ಲ, ನಿಮಗೇನು ಅನ್ನಿಸ್ತಿಲ್ವಾ? ಅನ್ಸಿದ್ನ ಹೇಳೋ ಸ್ವಾತಂತ್ರ್ಯ ಈ ಮನೆ ಕೊಟ್ಟಿದ್ರು, ಮನೆ ಜನ ಕೊಡ್ಲಿಲ್ವಲ್ಲಮ್ಮ. ಹಾಗಂತ ನಿನ್ನ ಆಸೆ ಗುರಿ ಏನು ಅಂತ ನಮಗೆ ಗೊತ್ತಿಲ್ಲ ಅಂತಲ್ಲಮ್ಮ. ಏನು ಮಾಡೋದು? ಅವ್ರು ಒಂದ್ಸಲ ನಿರ್ಧಾರ ತಗೊಂಡ್ಮೇಲೆ ಅದನ್ನು ತೆಗ್ದಾಕೋ ಮಾತೇ ಇಲ್ಲ ಅಂತ ಅದು ನಿನಗೂ ಚೆನ್ನಾಗಿ ಗೊತ್ತಲ್ವಾ? ನಿಮ್ಮಪ್ಪನಿಂದ ನಿನ್ನ ಉಳ್ಸಕ್ಕಿರೋದು ಇದೊಂದೇ ದಾರಿ ಪಾರು. ಇಷ್ಟನೋ ಕಷ್ಟನೋ ನಿಮ್ಮ ಮದುವೆನ ಒಪ್ಕೋಬೇಕು. ಬಂದಿದ್ನೆಲ್ಲ ಅನುಭವಿಸ್ಲೇಬೇಕು ಕಡೆ. ಯಾವ ತಾಯಿನೂ ಇಷ್ಟು ಕಷ್ಟಪಟ್ಟು ಈ ಮಾತನ್ನ ಹೇಳಲ್ಲ ಪಾರು. ಈ ಮನೇಲಿ ನಾವು ಎಲ್ಲ ಸಹಿಸ್ಕೊಂಡು ಹೇಗಿದ್ದೀವೋ ನೀನು ಹಾಗೆ ಇರಬೇಕಮ್ಮ. ಎದ್ದೇಳು, ಎದ್ದು ರೆಡಿಯಾಗು. ಎದ್ದೇಳು ಕಂದ. ಚಂದ್ರಣ್ಣ, ಎಲ್ಲ ಕೆಲಸನೂ ಆಗೈತೆ. ಏ ಶಿವಣ್ಣ, ನೀನು ಕೈ ಹಾಕದ ಮ್ಯಾಕೆ ಮಾತಾಡಂಗಿಲ್ಲ. ಚಪ್ರ ಬೊಂಬಾಟಾಗದೆ. ಲೇ, ಮದುವೆ ಹೆಣ್ಣು ಚಪ್ರ ಶಾಸ್ತ್ರಕ್ಕೆ ಬಂದಾಗೋಯ್ತು. ಜಲ್ದಿ ಎಲ್ಲ ಎತ್ತಾಕಿರಲ್ಲ. ಶಾಸ್ತ್ರಿಗಳೇ, ಪೂಜೆ ಶುರು ಮಾಡ್ಬೋದಲ್ಲ? ಗಳಿಗೆ ಚೆನ್ನಾಗಿದೆ, ಶುರು ಮಾಡೋಣ ಯಜಮಾನ್ರೆ. ತಗೊಳ್ಳಿ ಅಮ್ಮ, ದೇವರಿಗೆ ಅರಿಶಿನ ಕುಂಕುಮ ಪೂಜೆ ಮಾಡಿ. ಚಪ್ರಕ್ಕೆ ಪೂಜೆ ಯಾಕೆ ಮಾಡ್ತಾರೆ? ಮದುವೆ ಅನ್ನೋದು ನಮ್ಮ ಸಂಪ್ರದಾಯದಲ್ಲಿ ಬಹಳ ದೊಡ್ಡ ಘಟ್ಟ. ಹೆಣ್ಣಾಗ್ಲಿ ಗಂಡಾಗ್ಲಿ ಅದನ್ನ ಮುಟ್ಲೇಬೇಕು. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಶುರು ಆಗದೆ ಈ ಚಪ್ರ. ಒಂದು ಮನೇಲಿ ಶುಭ ಕಾರ್ಯ ನಡೀತೈತೆ ಅಂದ್ರೆ ತೋರಣ ಕಟ್ಟಿರೋದನ್ನ ನೋಡಿ ಗೊತ್ತಾಯ್ತದೆ. ಅದೇ ಚಪ್ರ ಹಾಕಿದ್ರೆ ಮದುವೆ ಅಂತ ಗೊತ್ತಾಯ್ತದೆ. ಆ ಭಗವಂತ ನಮ್ಮನ್ನೆಲ್ಲ ಕಾಯಕ್ಕೆ ಅಂತ ಆಕಾಶ ಅನ್ನೋ ಚಪ್ರ ಮಾಡೋನೆ. ಹಂಗೆ ಈ ಮದುವೆನ ಶುಭ ಕಾರ್ಯನ ಕಾಯಕ್ಕೆ ಈ ಚಪ್ರ. ಈ ಚಪ್ರದ ಅಡಿಲಿ ನಾವೆಲ್ಲ ಸೇರ್ಕೊಂಡು ಈ ಶುಭ ಕಾರ್ಯಕ್ಕೆ ಯಾವುದೇ ಲೋಪ ದೋಷ ಬರಬಾರ್ದು ಅಂತ ಪೂಜೆ ಮಾಡೋದೇ ಚಪ್ರದ ಪೂಜೆ ಕಂಡ್ರವ. ಗೊತ್ತಾಯ್ತಾ? ಸರಿ ಅಣ್ಣ, 1 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ರೆ 5 ಮಾರ್ಕ್ಸಿಗೆ ಉತ್ತರ ಕೊಟ್ಟೆ. ಪ್ರಾರ್ಥನೆ ಮಾಡಿಕೊಂಡು ಕಾಯಿ ಹೊಡೆದ್ಬಿಟ್ಟು ಇಡೀಲಿ.
ಹೂ ಅಕ್ಷತೆ ತಗೊಂಡು ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹುಟ್ಟಿದ ಮನೆ ಮೆಟ್ಟಿದ ಮನೆ ಅಂದರೆ ಗಂಡನ ಮನೆ ಎರಡೂ ಚೆನ್ನಾಗಿರಲಿ ಅಂತ ಆ ಹೂ ಅಕ್ಷತೆಯನ್ನು ದೇವರಿಗೆ ಹಾಕಮ್ಮ. ನನ್ನ ತವ್ರ ಮನೇಲಿ ನನ್ನ ಜೊತೆ ಯಾರೂ ನಿಲ್ಲಲಿಲ್ಲ. ಇನ್ನು ಇಷ್ಟ ಇಲ್ದಿರೋ ಆ ಮಾಸ್ತಿ ಕೊಪ್ಪಲು ಮನೇನ ನಾನು ನೆನ್ಪು ಕೂಡ ಮಾಡ್ಕೊಳ್ಳಲ್ಲ. ಸಿದ್ಧಾರ್ಥ ನನ್ನ ಗಂಡ ಆಗೋ ಅವನಿಗೆ ಒಳ್ಳೇದಾಗಲಿ. ತಗೊಳ್ಳಿ ಅಮ್ಮ, ಹುಡುಗಿಗೆ ಕಂಕಣ ಕಟ್ಟಿ. ಚಪ್ರದ ಶಾಸ್ತ್ರ ಎಲ್ಲ ಮುಗ್ದಿದೆ, ಮದುವೆ ಕೆಲಸ ಎಲ್ಲ ಚೆನ್ನಾಗಾಗಲಿ. ಬಾರು, ನೀನೇನು ಎದುರ್ಕೋಬೇಡ. ನಿಮ್ಮ ಮಾವನಾಗಿ ನಾನಿವ್ನಿ. ನೀನು ಅನ್ಕೊಂಡಂಗೆ ಮದುವೆನ ನಿಲ್ಲಿಸಿ ನೀನು ಇಷ್ಟಪಟ್ಟಿರೋ ಜೀವನ ನಿನಗೆ ಸಿಗಂಗೆ ಮಾಡಿಸ್ತೀನಿ. ಧೈರ್ಯವಾಗಿರು.